ನಿಮಗೆ ನಿಜ ಹೇಳಬೇಕಂದ್ರೆ ಅವತ್ತು ಅವ್ರನ್ನ ನೋಡಿ ನಂಗೆ ತುಂಬ ಬೇಜಾರಾಯಿತು. ಸಿಕ್ಕಾಪಟ್ಟೆ ಇನ್ನೋಸೆಂಟಾಗಿ ಕಾಣಿಸಿದ್ರು. ಅವ್ರು ಅಲ್ಲೇ ಇದ್ದರೆ ಅವ್ರಿಗೆ ಸೇಫ್ಟಿ ಇರಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಅವ್ರನ್ನ ಅಲ್ಲಿಂದ ತಕ್ಷಣ ಕಳಿಸ್ದೆ. ಆ್ಯಂಡ್ ಐ ಡೆಂಟ್ ಹ್ಯಾವ್ ಎನಿ ಬ್ಯಾಡ್ ಇಂಟೆನ್ಷನ್ಸ್ ಅಬೌಟ್ ದೆಮ್ ಆಲ್ಸೋ. ಆದರೆ ಆಮೇಲೆ ಏನಾಯಿತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂದ. ಅದಕ್ಕೆ ಆ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾ, ಅವ್ರಿಗೇನಾಗಿಲ್ಲ, ದೇ ಆರ್ ವೆರಿ ಸೇಫ್. ಇನ್ಫ್ಯಾಕ್ಟ್ ಆ ಹುಡುಗಿರು ನಮ್ಮ ಅಲಯನ್ಸ್ ಗ್ರೂಪ್ಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದವರು ಅಂತ ಬಹುಶಃ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅವರು ನಮ್ಮ ಅಲಯನ್ಸ್ ಗ್ರೂಪಲ್ಲಿ ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ಗೆ ಕ್ಯಾಂಡಿಡೇಟ್ಸ್ ಆಗಿದ್ದರು. ನೀನು ಅವ್ರಿಗೆ ಹೆಲ್ಪ್ ಮಾಡಿ ಜೆಂಟಲ್ಮ್ಯಾನ್ ಅಂತ ಪ್ರೂವ್ ಮಾಡಿದ್ಯಾ. ಅದಕ್ಕೆ ನಾನು ನಿಂಗೊಂದು ರಿವಾರ್ಡ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಲ್ಲು. ಅಮೋಘ್ಗೆ ಅದನ್ನು ಕೇಳ್ತಿದ್ದ ಹಾಗೆ ಮುಖ ಬ್ರೈಟ್ ಆಯಿತು. ಮಾರ್ಷಲ್ಗೇನೋ ನೀನು ತುಂಬ ಹೆಲ್ಪ್ ಮಾಡಿದ್ಯಂತೆ, ಅವನು ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಿರ್ತಾನೆ ಅಂತ ಹೇಳಿದ್ಲು. ಅಮೋಘ್ ಅದಕ್ಕೆ ಹಂಬಲ್ ಆಗಿ, ಅಂಥದ್ದೇನು ದೊಡ್ಡ ಹೆಲ್ಪ್ ಏನು ಮಾಡಿಲ್ಲ ಬಿಡಿ, ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ದ. ಡೈರೆಕ್ಟರ್ ಅದಾದಮೇಲೆ ಸೀರಿಯಸ್ ಆಗಿ, ನಾನು ನಿನ್ನ ಕರೆಂಟ್ ಸ್ಕಿಲ್ ಲೆವೆಲ್ ಎಷ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಯು ಆರ್ ರಿಯಲಿ ಪವರ್ಫುಲ್. ಅದ್ರ ಜೊತೆಗೆ ನಿಮಗೆ ಹರ್ಬಲ್ ಮೆಡಿಸಿನ್ಸ್ ಪ್ರಿಪೇರ್ ಮಾಡೋ ನಾಲೆಜ್ ಕೂಡ ಇದೆ. ಅದಕ್ಕೆ ನಾನು ನಿನ್ನನ್ನು ಅಲಯನ್ಸ್ ಗ್ರೂಪ್ನ ಮೆಸೆಂಜರ್ ಆಗಿ ಅಪಾಯಿಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಅದಾದಮೇಲೆ ಅವಳು ಏನನ್ನೋ ತರೋದಕ್ಕೆ ತನ್ನ ಕಡೆಯವ್ರಿಗೆ ಸನ್ನೆ ಮಾಡಿದ್ಲು. ಅದನ್ನು ಅರ್ಥ ಮಾಡ್ಕೊಂಡು ಅಲ್ಲಿನ ಸ್ಟಾಫ್ಸ್ ಒಳಗೋಗಿ ಒಂದು ಬಾಕ್ಸ್ ತಂದುಕೊಟ್ರು. ಅಮೋಘ ಬಾಕ್ಸ್ ಓಪನ್ ಮಾಡಿದಾಗ ಅದರಲ್ಲೊಂದು ಪ್ಲ್ಯಾಟಿನಮ್ ರಿಂಗ್ ಇತ್ತು. ಅದನ್ನು ನೋಡಿ ಸುತ್ತಲೂ ನಿಂತಿದ್ದ ಬಾಡಿಗಾರ್ಡ್ಸ್ ಕೂಡ ಅಮೋಘನ್ನ ಜಲಸಿಯಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಅಷ್ಟರಲ್ಲಿ ಕೂತ್ಕೊಂಡಿದ್ದ ಮೆಂಬರ್ಸಲ್ಲೊಬ್ಬ ಎದ್ದು ನಿಂತ್ಕೊಂಡು, ಡೈರೆಕ್ಟರ್, ನನಗೆ ಯಾಕೋ ಮೆಸೆಂಜರ್ ಪೋಸ್ಟ್ಗೆ ಈ ಅಮೋಘ್ ಸರಿಯಾದ ವ್ಯಕ್ತಿ ಅಂತ ಅನ್ನಿಸ್ತಿಲ್ಲ. ಅವನ ಹತ್ರ ಸರಿಯಾಗಿ ಪವರ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಅವನಿನ್ನೂ ಅಲಯನ್ಸ್ ಬಗ್ಗೆ ಏನೇನೋ ತಿಳ್ಕೊಂಡಿಲ್ಲ. ಮೆಸೆಂಜರ್ ಪೊಸಿಷನ್ ನಮಗೆಲ್ಲ ತುಂಬ ಇಂಪಾರ್ಟೆಂಟ್. ಅದನ್ನು ಸುಮ್ಮನೆ ಯಾರ್ಯಾರಿಗೋ ಕೊಡೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ. ಸೊ ನೀವಿದನ್ನು ಒಂದ್ಸಲ ರೀಕನ್ಸಿಡರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಂತ ಹೇಳ್ದ. ಅಂದರೆ ನೀವೆಲ್ಲ ನನ್ನ ಡಿಸಿಷನ್ ಬಗ್ಗೆ ಡೌಟ್ ಪಡ್ತಿದ್ದೀರಾ, ಕ್ವೆಶನ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ಅದಕ್ಕೆ ಆ ವ್ಯಕ್ತಿ, ನೋ ಡೈರೆಕ್ಟರ್, ನಾವು ಡೌಟ್ ಪಡ್ತಿಲ್ಲ. ನನ್ನ ಮಾತಿನ ಅರ್ಥ ಅಮೋಘ್ ಇನ್ನೂ ಚಿಕ್ಕವನು ಅಂತ. ಅವನ ಅಲಯನ್ಸ್ಗೆ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೋದು, ಆದರೆ ಮೆಸೆಂಜರ್ ಅಂತ ದೊಡ್ಡ ಟೈಟಲ್ ಕೊಡೋದಕ್ಕೆ ಅವನಿನ್ನೂ ಪ್ರೂವ್ ಮಾಡಬೇಕಾಗಿರೋದು ತುಂಬ ಇದೆ. ಎನಿವೇಸ್ ಇವತ್ತು ತಾನೇ ಎಂಟ್ರಿ ಕೊಟ್ಟಿದ್ದಾನೆ. ಸೊ ಇಂಥ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕೆ ಅವನಿನ್ನೂ ಸ್ಟ್ರಾಂಗ್ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಐ ಜಸ್ಟ್ ಬೀಯಿಂಗ್ ಆನೆಸ್ಟ್ ಅಬೌಟ್ ದಿಸ್ ಅಂತ ಹೇಳ್ದ. ಅಮೋಘ್ ಆಲ್ರೆಡಿ ಅಲಯನ್ಸ್ಗೆ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾನೆ. ಅವನು ನಮ್ಮ ಗ್ರೂಪ್ನ ಅಡ್ಮಿನಿಸ್ಟ್ರೇಟರ್ ಕ್ಯಾಂಡಿಡೇಟ್ಸ್ನ ಎಕ್ಸ್ಪೆಕ್ಟ್ ಮಾಡದೇ ಇದ್ರೂ ಸೇವ್ ಮಾಡಿದ್ದಾನೆ. ಅದ್ರ ಜೊತೆಗೆ ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ ಅವನಿಗೆ ತುಂಬ ನಾಲೆಜ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೋಘನ್ ಮೆಂಟರ್ ಯಾರು ಅಂತ ನಿಮಗೆ ಗೊತ್ತಾ? ನಮ್ಮ ಅಲಯನ್ಸ್ನ ನೈಟ್ ಕಿಂಗ್. ಇದಕ್ಕಿಂತ ಜಾಸ್ತಿ ಕ್ವಾಲಿಫಿಕೇಷನ್ ಇನ್ನೇನು ಬೇಕು ಅಂತ ಕೇಳಿದ್ಲು. ಡೈರೆಕ್ಟರ್ ಹೇಳಿದ ಲಾಸ್ಟ್ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಒಂದು ಕ್ಷಣ ಸ್ಟನ್ ಆದರು. ಅಲ್ಲಿರೋರು ಯಾರು ಇದುವರೆಗೂ ನೈಟ್ ಕಿಂಗ್ ಬಗ್ಗೆ ಕೇಳಿದ್ರೆ ಹೊರತು ಡೈರೆಕ್ಟಾಗಿ ಅವ್ರ ಮುಖ ನೋಡಿರಲಿಲ್ಲ. ಅಮೋಘಂಗೆ ಖುದ್ದು ನೈಟ್ ಕಿಂಗ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದರೆ ನಮಗೆ ಯಾವ ಅಬ್ಜೆಕ್ಷನು ಇಲ್ಲ ಅಂತ ಟೆನ್ಷನಲ್ಲಿ ಹೇಳ್ದ. ಅದನ್ನು ಕೇಳಿ ಡೈರೆಕ್ಟರ್ ಸ್ಮೈಲ್ ಮಾಡ್ತಾ ಎದ್ದು ನಿಂತ್ಕೊಂಡು, ಸರಿ ಹಾಗಿದ್ರೆ ಈ ವಿಷಯ ಅಂತೂ ಡಿಸೈಡ್ ಆಯಿತು. ಫ್ರಮ್ ಹಿಯರ್ ಆನ್ವರ್ಡ್ಸ್ ಅಮೋಘ್ ಇಸ್ ಅವರ್ ಮೆಸೆಂಜರ್ ಅಂತ ಹೇಳಿ ಅವಳು ಅಮೋಘನ್ ನೋಡ್ತಾ, ಅಮೋಘ್ ಕಮ್ ವಿತ್ ಮೀ, ನೀನಿವಾಗ ಒಂದು ಇಂಪಾರ್ಟೆಂಟ್ ಮ್ಯಾಟರ್ನ ಅಟೆಂಡ್ ಮಾಡೋದಿದೆ ಅಂತ ಹೇಳಿದ್ಲು. ಶ್ಯೂರ್. ಅಮೋಘ್ ಎಕ್ಸೈಟ್ ಆಗಿ ಆನ್ಸರ್ ಮಾಡ್ತಾ ಡೈರೆಕ್ಟರ್ನ ಫಾಲೋ ಮಾಡ್ಕೊಂಡು ಹೋದ. ಅಲಯನ್ಸ್ ಗ್ರೂಪ್ಗೆ ಯಾರೇ ಜಾಯ್ನ್ ಆದರೂ ಮೊದಲು ಪಾಯ್ಸನ್ ಪಿಲ್ ತೊಗೋಬೇಕಾಗತ್ತೆ. ಅವ್ರ ನಂತರ ಕರೆಕ್ಟ್ ಟೈಮ್ಗೆ ಆ್ಯಂಟಿಡೋಟ್ ತೊಗೊಳ್ಳದೇ ಇದ್ದರೆ ಬದುಕುಳಿಯಲ್ಲ. ಹಾಗೆ ಈ ಪಾಯ್ಸನ್ ಪಿಲ್ಗೆ ಬೇಕಾಗಿರೋ ಆ್ಯಂಟಿಡೋಟ್ನ ಅಲಯನ್ಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತು ನೈಟ್ ಕಿಂಗ್ ಮಾತ್ರ ಪ್ರಿಪೇರ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲಾಸ್ಟ್ 2 ವೀಕ್ಸಿಂದ ಅಲಯನ್ಸ್ ಕಡೆ ಬರೋದಕ್ಕಾಗಿಲ್ಲ. ಇನ್ನೂ ನೈಟ್ ಕಿಂಗ್ ಬಗ್ಗೆ ಅಂತೂ ನಿಂಗೆ ಗೊತ್ತೇ ಇದೆ, ಅವರು ತುಂಬ ವರ್ಷದಿಂದ ನಾಪತ್ತನೇ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ಲು. ಈಗ ಅವಳು ಅಮೋಘನ್ ಡೀಪಾಗಿ ನೋಡ್ತಾ, ಸೊ ಅವ್ರಿಗೆಲ್ಲ ಆ್ಯಂಟಿಡೋಟ್ ಮಾಡಿಕೊಡೋ ಜವಾಬ್ದಾರಿ ನಿಂದು ಅಂತ ಹೇಳಿದ್ಲು. ಅವಳು ತಕ್ಷಣ, ಅಮೋಘ್, ನೈಟ್ ಕಿಂಗ್ ಇದನ್ನೆಲ್ಲ ನಿಂಗೆ ಕಲಿಸಿದ್ದಾರೆ ತಾನೆ ಅಂತ ಕೇಳಿದ್ಲು. ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ, ಅಫ್ಕೋರ್ಸ್ ನನಗವ್ರು ಕಲಿಸಿದ್ದಾರೆ, ಬಟ್ ಇದಕ್ಕೆ ಬೇಕಾಗಿರೋ ಮೆಡಿಸಿನಲ್ ಹರ್ಬ್ಸ್ ಎಲ್ಲ ಕಲೆಕ್ಟ್ ಮಾಡೋದು ಹೇಗೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಅಷ್ಟೆ ಅಂತ ಹೇಳ್ದ.
ಅಮೋಘ್ ಮಾತಿಗೆ ಡೈರೆಕ್ಟರ್ ನಗ್ತಾ, ಅಷ್ಟೇನಾ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾಕಂದರೆ ನಮ್ಮ ಹತ್ರ ಸಾಕಷ್ಟು ಮೆಡಿಸಿನಲ್ ಹರ್ಬ್ಸ್ ಇದಾವೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಅದಕ್ಕಾಗೆ ಅಂತ ಒಂದು ದೊಡ್ಡ ಪ್ಲ್ಯಾಂಟ್ ಇದೆ. ನೀನು ಅಲ್ಲಿಗೆ ಹೋಗಿ ನಿನಗೆ ಬೇಕಾದ ಹರ್ಬ್ಸ್ನ ತೊಗೊಂಡು ಯೂಸ್ ಮಾಡ್ಬೋದು ಅಂತ ಹೇಳಿದ್ದು. ಅಮೋಘ್ ಸರಿ ಅಂಥೇಳಿ ಆ ಪ್ಲ್ಯಾಂಟ್ ಕಡೆ ಹೋದ. ಅವನಿಗೆ ಅಲ್ಲಿ ಕಾಣ್ತಾ ಇರೋ ಸೀನ್ ನೋಡಿ ಡೈರೆಕ್ಟರ್ ಮಾತು ಸುಳ್ಳಲ್ಲ ಅಂತ ಅನ್ನಿಸ್ತು. ಅಲ್ಲಿ ತುಂಬ ಅಪರೂಪದ ಹರ್ಬ್ಸ್ ಇದ್ವು. ಅಮೋಘ್ಗೆ ಅದನ್ನು ನೋಡಿ ಖುಷಿಯಿಂದ ಕಣ್ಗಳು ಅರಳ್ಬಿಟ್ಟು. ನಂತರ ಒಂದು ಸ್ವಲ್ಪ ಹೊತ್ತು ತನಗೆ ಬೇಕಾಗಿರೋ ಹರ್ಬ್ಸ್ನ ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ಅವನು ಹರ್ಬ್ಸ್ ಎಲ್ಲ ತೊಗೊಂಡು ಮತ್ತೆ ಡೈರೆಕ್ಟರ್ ರೂಮಿಗೆ ಬಂದ. ಆದರೆ ಅವನಿಗೆ ಅಲ್ಲಿನ ಸೀನ್ ನೋಡಿ ಒಂದು ಕ್ಷಣ ಮೈಂಡ್ ಬ್ಲಾಕ್ ಆಗೋಯ್ತು. ಯಾಕಂದರೆ ಈಗಷ್ಟೇ ಚೆನ್ನಾಗಿ ಮಾತಾಡಿ ಕಳಿಸಿದ ಡೈರೆಕ್ಟರ್ ನೋವಿಂದ ನೆಲದ ಮೇಲೆ ಬಿದ್ದುಕೊಂಡು ವಿಲ ವಿಲ ಅಂತ ಒದ್ದಾಡ್ತಿದ್ರು. ಅವಳಿಗೆ ಇದ್ದಕ್ಕಿದ್ದಾಗ ಏನಾಯಿತು ಅಂತ ಅಮೋಘ್ ಅರ್ಥನೇ ಆಗಲಿಲ್ಲ. ಅವನ ತಕ್ಷಣ ಅವ್ರ ಹತ್ರ ಓಡ್ ಬಂದು, ಡೈರೆಕ್ಟರ್ ಏನಾಯಿತು, ಓಡಾಪೆಂಡ್, ಯಾಕೆ ಹಿಂಗೆ ಒದ್ದಾಡ್ತಾ ಇದ್ದೀರಿ ಅಂತ ಗಾಬ್ರಿಯಲ್ಲಿ ಕೇಳ್ದ. ನಾನು ಇತ್ತೀಚೆಗೆ ತುಂಬ ಬಿಸಿ ಆಗಿದ್ದೆ. ನಾನು ಸ್ವಲ್ಪ ದಿನದ ಹಿಂದೆ ಅಷ್ಟೇ ಪಾಯ್ಸನ್ ಪಿಲ್ನ ತೊಗೊಂಡಿದ್ನ ಮರ್ತೇ ಬಿಟ್ಟಿದ್ದೀನಿ. ಪ್ಲೀಸ್ ಅಮೋಘ್, ನನ್ನನ್ನು ಹೇಗಾದರೂ ಸೇವ್ ಮಾಡು. ಓ ಮೈ ಗಾಡ್, ಉಸಿರಾಡೋದಕ್ಕೆ ಕಷ್ಟ ಆಗ್ತಿದೆ. ಪ್ಲೀಸ್ ಟು ಸಮಥಿಂಗ್ ಅಂತ ಹಾತೊರದ್ಲು. ಅವಾಗ ಅಮೋಘ್, ಡೋಂಟ್ ವರಿ, ನನ್ನ ಹತ್ರ ಹರ್ಬ್ಸ್ ಇದೆ, ನಿಮಗೆ ಇಮಿಡಿಯೇಟಾಗಿ ಆ್ಯಂಟಿಡೋಟ್ ಮಾಡಿಕೊಡ್ತೀನಿ, ಗಾಬರಿ ಆಗ್ಬಿಡಿ, ಬಿ ಸ್ಟ್ರಾಂಗ್ ಮ್ಯಾಮ್ ಅಂಥೇಳಿ ಓಡೋದ. ಅಮೋಘ್ ಒಂದು ಬೌಲ್ ತಂದು ಅದರಲ್ಲಿ ಆ್ಯಂಟಿಡೋಟ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಜಸ್ಟ್ 10 ಮಿನಿಟ್ಸಲ್ಲಿ ಪಾಯ್ಸನ್ ಪಿಲ್ಗೆ ಬೇಕಾದ ಆ್ಯಂಟಿಡೋಟ್ ರೆಡಿ ಆಗಿತ್ತು. ಅಮೋಘ್ ಸುಸ್ತಾಗಿ ತನ್ನ ಬೆವರನ್ನು ಒರೆಸ್ಕೋತಾ ಆ ಟ್ಯಾಬ್ಲೆಟ್ ತೊಗೊಂಡು ಡೈರೆಕ್ಟರ್ಗೆ ಕೊಟ್ಟ. ಡೈರೆಕ್ಟರ್ ಆ ಆ್ಯಂಟಿಡೋಟ್ ತೊಗೊಂಡು ಅರ್ಧ ಗಂಟೆ ಆದಮೇಲೆ ನಾರ್ಮಲಾಗಿ ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದರ ಸೈಡ್ ಎಫೆಕ್ಟ್ಸ್ ಕೂಡ ಗ್ರ್ಯಾಜುವಲಾಗಿ ಕಡಿಮೆ ಆಯಿತು. ಅವಳು ಸಮಾಧಾನದಿಂದ, ಥ್ಯಾಂಕ್ ಯು ಅಮೋಘ್, ನಾನೊಬ್ಬ ಒಳ್ಳೆ ವ್ಯಕ್ತಿನ ಚೂಸ್ ಮಾಡಿದ್ದೀನಿ ಅಂತ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ನಿಂಗೆ ನಿಜವಾಗ್ಲೂ ವಯಸ್ಸಿಗೂ ಮೀರಿದ ಸ್ಕಿಲ್ಸ್ ಇದೆ, ಯು ಆರ್ ರಿಯಲಿ ಗ್ರೇಟ್ ಅಂತ ಹೊಗಳಿದ್ಲು. ಅದಕ್ಕೆ ಅಮೋಘ್ ಹಂಬಲ್ ಆಗಿ, ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್, ನನ್ನ ಮೆಂಟರ್ ನನಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ, ಇದೆಲ್ಲ ಅದರ ಆಫ್ಟರ್ ಎಫೆಕ್ಟ್ಸ್ ಅಷ್ಟೇ. ಹಂಗೆ ನಾನಿನ್ನೂ ಕಲಿಯೋದು ತುಂಬ ಇದೆ. ಐ ಆಮ್ ಸ್ಟಿಲ್ ಅ ಬಿಗಿನರ್ ಇನ್ ದಿಸ್. ಮುಂದೊಂದು ದಿನ ಇನ್ನೂ ಪವರ್ಫುಲ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದ. ಈಗ ಡೈರೆಕ್ಟರ್ ಖುಷಿಯಾಗಿ, ನಿನ್ನ ನೋಡಿದ್ರೆ ನಾನಿನ್ನೂ ಉಳಿದ ಮೆಂಬರ್ಸ್ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಸರಿಯಾಗಿ ಟ್ಯಾಬ್ಲೆಟ್ನ ನೀನು ರಿಫೈನ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿವಾಗ ಬಂದಿದೆ. ಐ ಕ್ಯಾನ್ ಆ್ಯಕ್ಚುಲಿ ಫೀಲ್ ಇಟ್. ನಾನು ನಿನಗೆ ವಹಿಸಿರೋ ಜವಾಬ್ದಾರಿ ಜೊತೆಗೆ ಇನ್ನೊಂದು ಟಾಸ್ಕ್ ಕೊಡ್ತಿದ್ದೀನಿ ಅಂತ ಹೇಳಿದ್ಲು. ಅದನ್ನು ಕೇಳಿ ಅಮೋಘ್ ಇವಾಗ ಪಜ್ಲಿಂಗ್ ಲುಕ್ ಕೊಟ್ಟು ಏನಿರ್ಬೋದು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.